Welcome to my new YouTube channel, Dr. KPSC. So today we will discuss about the photogrammetry and the aerial survey. In that, we will study about the definition, types, principle, formula, and MCQ. See, first we start from the breakdown of the what is photogrammetry. Photo ಅಂತಂದ್ರೆ light, okay. Like photon. Gram ಅಂತಂದ್ರೆ written. Metry means measurement. So, photogrammetry ಅಂದ್ರೆ measurement through the camera with the help of the light. ಇದೆ photogrammetry. Okay. See, ಟ್ರೆಡಿಷನಲ್ ಮೆಥಡ್ ನಲ್ಲಿ ನಾವು ಲೀನಿಯರ್ ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ಚೈನ್ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತಿದ್ವಿ, ಟೇಪ್ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತಿದ್ವಿ. ಲೈಕ್ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ ಇದೆ, ಅದನ್ನ ಮೆಜರ್ ಮಾಡ್ಬೇಕಂದ್ರೆ ಟೇಪ್ ಲಿಂತ್ರ ಆಗ್ಲಿ ಇಲ್ಲಾಂದ್ರೆ ಚೈನ್ ಲಿಂತ್ರ ನಾವು ಮೆಜರ್ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ ಗ್ರೌಂಡ್ ಸರ್ವೆ ಯಾವ ತರ ನಡೀತದ ಅಂತಂದ್ರೆ ಫೋಟೋಗ್ರಾಮೆಟ್ರಿ ಲಿಂತ್ರ. ಇದು ಬೇಸಿಕ್ ಸಿಂಪಲ್ ಡೆಫಿನೇಷನ್. ಓಕೆ, ಪ್ರಾಪರ್ ಡೆಫಿನೇಷನ್ ನೋಡೋದಾದ್ರೆ ಫೋಟೋಗ್ರಾಮೆಟ್ರಿ ಅಂದ್ರೆ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ ಫ್ರಮ್ ದ ಫೋಟೋಗ್ರಾಫ್ಸ್ ಯೂಸ್ ಟು ರಿಕವರ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಸರ್ಫೇಸ್ ಪಾಯಿಂಟ್. ಸಿ, ಇದೊಂದು ಲ್ಯಾಂಡ್ ಅದ, ಇಲ್ಲೊಂದು ಫೋಟೋಗ್ರಾಫ್ ಅದ, ಇದೊಂದು ಫೋಟೋಗ್ರಾಫ್, ಅವಷ್ಟನ್ನು ಕಂಬೈನ್ ಮಾಡಿ ಓವರ್ಲ್ಯಾಪ್ ಮಾಡಿ ನೋಡಿದಾಗ ಒಂದು ಪರ್ಟಿಕ್ಯುಲರ್ ಒಂದು ಫೋಟೋಗ್ರಾಫ್ ಬರ್ತದೆ. ಅದನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಓವರ್ಲ್ಯಾಪ್ ಆಗಿರೋ ಫೋಟೋಸ್ನ. ದಟ್ ಈಸ್ ವಾಟ್ ಫೋಟೋಗ್ರಾಮೆಟ್ರಿ. ಓಕೆ, ಇಷ್ಟೇ ಬೇಸಿಕ್ ಸಿಂಪಲ್ ಆಗಿರೋದು, ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಫೋಟೋಗ್ರಾಮೆಟ್ರಿಯಲ್ಲಿ ಟೂ ಟೈಪ್ಸ್ ಇದೆ. ಓಕೆ, ಒಂದು ಟೆರೆಸ್ಟ್ರಿಯಲ್, ಇನ್ನೊಂದು ಬಂದು ಏರಿಯಲ್. ಸಿ, ಟೆರೆಸ್ಟ್ರಿಯಲ್ ಏನಿದೆ ನಮ್ಗೆ ಎಕ್ಸಾಮ್ ನಲ್ಲಿ ಇಲ್ಲ, ಸೊ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ನಾವು ಓದ್ಕೊಳೋದು ಬೇಡ, ಜಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಲ್ಯಾಂಡ್ ಇದೆ, ಅದನ್ನ ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿರ್ತಾರೆ. ಇಲ್ಲಿಂದ ಇದು ಪರ್ಟಿಕ್ಯುಲರ್ ಒಂದು ಲ್ಯಾಂಡ್ ಇನ್ನ ಅಬ್ಸರ್ವ್ ಮಾಡೋದು, ಹಾರಿಜಾಂಟಲ್ ಆಗಿ ಅಬ್ಸರ್ವ್ ಮಾಡೋದು, ಫೋಟೋಗ್ರಾಫ್ಸ್ ನ ಕ್ಯಾಪ್ಚರ್ ಮಾಡೋದು. ದಟ್ ಈಸ್ ವಾಟ್ ಟೆರೆಸ್ಟ್ರಿಯಲ್. ಬಟ್ ನಮ್ಗೆ ಎಕ್ಸಾಮ್ ಇಲ್ಲ, ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಏರಿಯಲ್ ಬಂದ್ಬಿಟ್ಟು ವರ್ಟಿಕಲ್ ಫೋಟೋಗ್ರಾಫ್ಸ್ ನ ಕ್ಯಾಪ್ಚರ್ ಮಾಡೋದು. ಸಿ, ಏರಿಯಲ್ ನಲ್ಲೇನೆ ಎರಡು ತರ ಇದೆ, ಒಂದು ವರ್ಟಿಕಲ್, ಇನ್ನೊಂದು ಬಂದು ಆಬ್ಲಿಕ್. ಸಿ, ವರ್ಟಿಕಲ್ ಅಂತಂದ್ರೆ ಇಲ್ಲೊಂದು ಏರ್ ಕ್ರಾಫ್ಟ್ ಆರ್ ಅದರ್ವೈಸ್ ಡ್ರೋನ್ ಆದ್ರೂ ತಗೊಳ್ಳಿ, ಇಲ್ಲೊಂದು ಕ್ಯಾಮ್ರಾ ಮೌಂಟ್ ಆಗಿರ್ತದ, ಇದೊಂದು ಪರ್ಟಿಕ್ಯುಲರ್ ಲ್ಯಾಂಡ್ ಇದೆ A to B. ಓಕೆ, ಈ ಲ್ಯಾಂಡ್ ಕವರ್ ಅಪ್ ಮಾಡುತ್ತೆ, ಅಂದ್ರೆ ಈ ಲ್ಯಾಂಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಕವರ್ ಅಪ್ ಮಾಡುತ್ತೆ ಎಕ್ಸಾಕ್ಟ್ 90 ಡಿಗ್ರಿ. ಇಷ್ಟು ಲ್ಯಾಂಡ್ ಕವರ್ ಅಪ್ ಮಾಡುತ್ತೆ. ಓಕೆ, ಇದು ಕಂಪ್ಲೀಟ್ ಓವರ್ ವ್ಯೂ ಕಾಣಿಸೋದು, ಇದು ವರ್ಟಿಕಲ್ ವ್ಯೂ. ಇನ್ನು ಆಬ್ಲಿಕ್ ಅಂತಂದ್ರೆ ಇನ್ಕ್ಲೈನ್ಡ್ ವ್ಯೂ ತೋರಿಸೋದು. ಸೇಮ್ ಲ್ಯಾಂಡ್ A to B, ಬಟ್ ಡ್ರೋನ್ ಆರ್ ಅದರ್ವೈಸ್ ಏರ್ ಕ್ರಾಫ್ಟ್ ಇಲ್ಲಿದೆ. ಓಕೆ, ಸೇಮ್ ಲ್ಯಾಂಡ್ ನ ಇನ್ಕ್ಲೈನ್ಡ್ ವ್ಯೂ ಲಿಂತ್ರ ನೋಡೋದು, ಲೈಕ್ ಟಿಲ್ಟೆಡ್ ಇರ್ಬೇಕು, ಟಿಲ್ಟೆಡ್ ಎಕ್ಸೆಸ್ ಲಿಂತ್ರ ನೋಡ್ಬೇಕು. ದಟ್ ಈಸ್ ವಾಟ್ ಆಬ್ಲಿಕ್. ಇದನ್ನ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಹೈಟ್ ಮೆಜರ್ ಮಾಡೋದಕ್ಕೆ. ಲೈಕ್ ಇವಾಗ ದೊಡ್ಡ ಡ್ಯಾಮ್ಸ್ ನ ಮೆಜರ್ ಮಾಡೋದಕ್ಕಾಗಲ್ಲ, ಸೊ ಡ್ಯಾಮ್ಸ್ ಮೆಜರ್ ಮಾಡೋಕೆ, ಸ್ಟ್ಯಾಚ್ಯೂಸ್ ಅಲ್ಲೆಲ್ಲ ಇದು ಹೆಲ್ಪ್ಫುಲ್ ಆಗ್ತದ, ಈ ತರದ್ದು ಆಬ್ಲಿಕ್. ಓಕೆ, ಇಷ್ಟೇ, ಇವೆರಡು ಮೆಥಡ್ಸ್ ನ ನಿಮ್ಗೆ ಅರ್ಥ ಆದ್ರೆ ಸಾಕು. ಹಾಗಾದ್ರೆ ಇದು ಯಾವ ಪ್ರಿನ್ಸಿಪಲ್ ಬೇಸ್ಡ್ ಮೇಲೆ ವರ್ಕ್ ಆಗುತ್ತೆ? ಇದು ವರ್ಕ್ ಆಗೋದು ಬೈನಾಕ್ಯುಲರ್ ವಿಷನ್. ಮೀನ್ಸ್ ಇವಾಗ ಒಂದು ಆಬ್ಜೆಕ್ಟ್ ಇಲ್ಲಿದೆ, ನಾವ್ ಇಲ್ಲಿಂದ ನೋಡ್ತಿದ್ದೀವಿ, ಇದು ಕಣ್ಣು. ಈ ಆಬ್ಜೆಕ್ಟ್, ಇವೆರಡು ನಮ್ ಕಣ್ಣಿಂದ ಇದು ಆಬ್ಜೆಕ್ಟ್ ನ ನೋಡ್ತಾ ಇದೀವಿ. ಈ ಇನ್ಫಾರ್ಮೇಶನ್ ಎರಡು ಕಂಬೈನ್ ಆಗಿ ನಮ್ ಬ್ರೈನಿಗೆ ಹೋಗುತ್ತೆ. ಓಕೆ, ಮೀನ್ಸ್ ನಮ್ ಬ್ರೈನ್ ಏನ್ ಮಾಡುತ್ತೆ, ಆ ಇಮೇಜ್ ನ ಕಂಬೈನ್ ಮಾಡಿ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಅದೇ ಸೇಮ್ ಪ್ರಿನ್ಸಿಪಲ್ ಬೇಸ್ ಮೇಲೆ ಕ್ಯಾಮ್ರಾ ಅವೆಲ್ಲ ವರ್ಕ್ ಆಗೋದು, ಲೈಕ್ ಬೈನಾಕ್ಯುಲರ್ ವಿಷನ್ ಬೇಸ್ ಮೇಲೆ. ಸೇಮ್ ಆಬ್ಜೆಕ್ಟ್ಸ್ 2 ಡಿಫ್ರೆಂಟ್ ಆಂಗಲ್ಸ್ ಲಿಂತ್ರ ಅದರ್ವೈಸ್ ಮಲ್ಟಿಪಲ್ ಆಂಗಲ್ಸ್ ಲಿಂತ್ರ ಕ್ಯಾಪ್ಚರ್ ಮಾಡಿದಾಗ ಒಂದ್
ಕಂಬೈನ್ ಮಾಡಿ ಓವರ್ಲ್ಯಾಪ್ ಮಾಡಿ ನೋಡಿದಾಗ ಒಂದು ಪರ್ಟಿಕ್ಯುಲರ್ ವ್ಯೂ ಬರುತ್ತೆ. ದಟ್ ಈಸ್ ವಾಟ್ ಫೋಟೋಗ್ರಾಮೆಟ್ರಿ. ಓಕೆ, ಡಿಫ್ರೆಂಟ್ ಪೊಸಿಷನ್ ಇಂದ ಕ್ರಿಯೇಟ್ ಆಗಿರ್ತದಲ್ಲ, ಅದು ಯಾವ ತರದ ವ್ಯೂ ಕ್ರಿಯೇಟ್ ಮಾಡುತ್ತೆ? 3D ವ್ಯೂ. ಒನ್ ಲೈನರ್ ನಲ್ಲಿ ಇಂಪಾರ್ಟೆಂಟ್ ಇದೆ ಅಷ್ಟೇ. ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕು. ಹಾಗಾದ್ರೆ ಈ ತರದ್ದು ಫೋಟೋಗ್ರಾಮೆಟ್ರಿನ ಯಾವ ತರ ಮೆಜರ್ ಮಾಡ್ತಾರೆ? ಅದಕ್ಕೆ ಯಾವ್ದೋ ಒಂದು ಫಾರ್ಮುಲಾ, ಸ್ಕೇಲ್ ಆಫ್ ಫೋಟೋಗ್ರಾಫ್. ಸ್ಕೇಲ್ ಇಸ್ ಈಕ್ವಲ್ ಟು ಎಫ್ ಬೈ ಹೆಚ್, ಮೀನ್ಸ್ ಫೋಕಲ್ ಲೆಂತ್ ಡಿವೈಡೆಡ್ ಬೈ ಫ್ಲೈಯಿಂಗ್ ಹೈಟ್. ಮೀನ್ಸ್ ಇದೊಂದು ಏರ್ಕ್ರಾಫ್ಟ್, ಇದೊಂದು ಪರ್ಟಿಕ್ಯುಲರ್ ಲ್ಯಾಂಡ್, ಗ್ರೌಂಡ್ ಸರ್ಫೇಸ್ ಏರಿಯಾದ್ಲಿಂತ್ರ ಈ ಏರ್ಕ್ರಾಫ್ಟ್ ಲಿಂತ್ರ ಏನ್ ಹೈಟ್ ಇದೆಯಲ್ಲ, ಗ್ರೌಂಡ್ ಸರ್ಫೇಸ್ ಟು ಏರ್ಕ್ರಾಫ್ಟ್ ಪರ್ಪೆಂಡಿಕ್ಯುಲರ್ ಆಗಿರೋ ಹೈಟು, ಅದನ್ನ ಹೆಚ್ ಅಂತ ತಗೋತೀವಿ. ಓಕೆ, ಹಾಗಾದ್ರೆ ಫೋಕಲ್ ಲೆಂತ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೇವೆ? ಫೋಕಲ್ ಲೆಂತ್ ಬಂದು ಮುಂಚೆ ಎಲ್ಲ ಕ್ಯಾಮ್ರಾಸ್ ನಲ್ಲಿ ನೆಗೆಟಿವ್ ರೀಲ್ಸ್ ಇರ್ತಿದ್ವು. ಅದ್ರ ಮೇಲೆ ಏನಾಗ್ತಿತ್ತು, ಇದೊಂದು ನೆಗೆಟಿವ್ ರೀಲ್ ಆದ್ರೆ ಇದೊಂದು ಇಮೇಜ್ ಎ ಟು ಬಿ, ಇದ್ರದ್ದು ರೇಸ್ ಏನ್ ಮಾಡ್ತಿದ್ರು, ಇದ್ರಲ್ಲಿ ಫಾರ್ಮ್ ಆಗ್ತಿದ್ವು. ಓಕೆ, ಈ ತರ ಹೋಗ್ತಿದ್ವಿ ಇಮೇಜಸ್. ಅವಾಗ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿತ್ತಲ್ಲ ಈ ರೇಸ್ ಎಲ್ಲ, ಅದು ಪಾಸಿಟಿವ್ ಅಂತ ಕರಿತೀವಿ. ಇದು ನೆಗೆಟಿವ್. ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಲ್ಲ, ಇಲ್ಲಿ ಕಂಪ್ಲೀಟ್ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇದು ಫೋಕಸ್. ಹಾಗಾದ್ರೆ ಇದು ಫೋಕಸ್. ಇಲ್ಲಿಂದ ಏನಂದ್ರೆ ಫೋಕಲ್ ಲೆಂತ್ ಅಂತ ಮೆಜರ್ಮೆಂಟ್ ಮಾಡಿ. ಆಕ್ಚುಲಿ ಇವಾಗೆಲ್ಲ ಕ್ಯಾಮ್ರಾದಲ್ಲಿ ಇನ್ ಬಿಲ್ಡ್ ಆಗಿ ಬರೋದ್ರಿಂದ ಗೊತ್ತಾಗಲ್ಲ, ಬಟ್ ಇದು ಫೋಕಲ್ ಲೆಂತ್. ಇದು ಎಫ್ ಇಲ್ಲೇ ಇರ್ತದೆ, ಏರೋಪ್ಲೇನ್ ಅಲ್ಲ, ಇಲ್ಲಿ ಫೋಕಲ್ ಲೆಂತ್ ಇರ್ತದೆ ಎಫ್. ಸೊ ದೆನ್ ಸ್ಕೇಲ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಹೆಚ್. ಓಕೆ, ಇಲ್ಲಿ ನೋಡ್ರಿ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್ ಅದು. ಎಸ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಹೆಚ್ ಮೀನ್ಸ್ S is directly proportional to focal length and inversely proportional to height. If S scale ಜಾಸ್ತಿ ಇದ್ರೆ height ಕಮ್ಮಿ ಇದೆ ಅಂತ ಅರ್ಥ. ಮೀನ್ಸ್ ಕ್ಲಾರಿಟಿ ಜಾಸ್ತಿ ಐತಿ ಅಂತ ಅರ್ಥ. ಮೋರ್ ಡೀಟೇಲ್ ವ್ಯೂ ಸಿಕ್ಕದ ಅಂತ ಅರ್ಥ. ಓಕೆ, ಎಸ್ ಏನಾದ್ರೂ ಸ್ಕೇಲ್ ಕಮ್ಮಿ ಇದ್ರೆ ಹೈಟ್ ಜಾಸ್ತಿ ಇದೆ ಅಂತ ಅರ್ಥ. ಮೀನ್ಸ್ ಕ್ಲಾರಿಟಿ ವ್ಯೂ ಡೀಟೇಲ್ ಆಗಿ ಇಲ್ಲ, ಲೆಸ್ ಕ್ಲಾರಿಟಿ ಐತಿ ಅಂತ ಅರ್ಥ. ಓಕೆ, ಎಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್ ಅಂತಂದ್ರೆ ಫೋಕಲ್ ಲೆಂತ್ ಜಾಸ್ತಿ ಆದ್ರೆ ಕ್ಲಾರಿಟಿ ಮೀನ್ಸ್ ಡೀಟೇಲ್ ಆಗಿ ಲಾರ್ಜ್ ಏರಿಯಾ ಕವರ್ ಅಪ್ ಮಾಡಿ. ಓಕೆ, ಸಾರಿ, ಲಾರ್ಜ್ ಏರಿಯಾ ಅಲ್ಲ, ಸ್ಮಾಲ್ ಏರಿಯಾ ಕವರ್ ಅಪ್ ಆಗಿರ್ತದ. ಸ್ಕೇಲ್ ಕೂಡ ಜಾಸ್ತಿ ಆಗ್ತದ. ಸ್ಕೇಲ್ ಏನಾದರೂ ಕಮ್ಮಿ ಆದ್ರೆ ಫೋಕಲ್ ಲೆಂತ್ನು ಕಮ್ಮಿ ಆಗುತ್ತೆ. ಓಕೆ, ಅದೇ ಇಲ್ಲಿರೋದು ಹೈಯರ್ ಫ್ಲೈಯಿಂಗ್ ಹೈಟ್ ಜಾಸ್ತಿ ಆದ್ರೆ ಸ್ಕೇಲು ಕಮ್ಮಿ ಆಗುತ್ತೆ, ಬಟ್ ಲಾರ್ಜ್ ಏರಿಯಾ ಕವರ್ ಆಗುತ್ತೆ, ಬಟ್ ಜಾಸ್ತಿ ಕ್ಲಾರಿಟಿ ಇರಲ್ಲ. ಎಕ್ಸಾಂಪಲ್, ಇಲ್ಲೊಂದು ಏರ್ಕ್ರಾಫ್ಟ್ ಹೈಟ್ ಇಷ್ಟು ಡಿಸ್ಟೆನ್ಸ್ ಹೈಟ್ ಇದೆ, ಇಷ್ಟು ಇಮೇಜ್ ಫಾರ್ಮ್ ಮಾಡುತ್ತೆ. ಓಕೆ, ಹೈಟ್ ಜಾಸ್ತಿ ಇದೆ ಇದ್ರದ್ದು, ಇಷ್ಟು ಏರಿಯಾನ ಕವರ್ ಅಪ್ ಮಾಡ್ತು, ಬಟ್ ಕ್ಲಾರಿಟಿ ಇರಲ್ಲ. ಸೊ ಸ್ಕೇಲ್ ಲೆಸ್ ಇರ್ತದ, ಬಟ್ ಏರಿಯಾ ಜಾಸ್ತಿ. ಇದೊಂದು ಏರ್ಕ್ರಾಫ್ಟ್ ಹೈಟ್ ಇಲ್ಲ, ಅದೇ ಸೇಮ್ ಲ್ಯಾಂಡ್ ಹೈಟ್ ಜಾಸ್ತಿ ಇಲ್ಲ, ಸೊ ಇಷ್ಟೇ ಏರಿಯಾನ ಕವರ್ ಅಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಏರಿಯಾ ಲೆಸ್ ಅದ, ಕಮ್ಮಿ ಅದ, ಸ್ಕೇಲ್ ಕೂಡ ಲೆಸ್ ಆಗುತ್ತೆ. ಫೋಕಲ್ ಲೆಂತ್ ಸ್ಕೇಲ್ ಲೆಸ್ ಆಗಲ್ಲ, ಸ್ಕೇಲ್ ಜಾಸ್ತಿ ಆಗುತ್ತೆ. ಫೋಕಲ್ ಲೆಂತ್ ಅದು ಕೂಡ ಜಾಸ್ತಿ ಆಗುತ್ತೆ, ಹೈಟ್ ಲೆಸ್ ಆಗುತ್ತೆ. ಮೀನ್ಸ್ ಇಲ್ಲಿ ಡೀಟೇಲ್ ಜಾಸ್ತಿ ಅಂತ ಅರ್ಥ. ಡೀಟೇಲ್ ವ್ಯೂ ಸಿಗುತ್ತೆ, ಇಲ್ಲಿ ಡೀಟೇಲ್ ವ್ಯೂ ಸಿಗಲ್ಲ, ಕ್ಲಾರಿಟಿ ಇರಲ್ಲ, ಇಲ್ಲಿ ಡೀಟೇಲು ಜಾಸ್ತಿ ಇರುತ್ತೆ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಟೋಪೋಗ್ರಾಫಿಕ್ ಮ್ಯಾಪಿಂಗ್, ಕೆಡಸ್ಟ್ರಿಯಲ್ ಮ್ಯಾಪಿಂಗ್, ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್, ಡಿಸಾಸ್ಟರ್ ಅಸೆಸ್ಮೆಂಟ್. ಟೋಪೋಗ್ರಾಫಿಕ್ ಮ್ಯಾಪಿಂಗ್ ಅಂತಂದ್ರೆ ಇವಾಗ ಯಾವ್ದೋ ಸ್ಕೀಮ್ ಇದೆಯಲ್ಲ, ಸ್ವಮಿತ್ವ, ಐ ಥಿಂಕ್ ಸ್ವಮಿತ್ವ ಸ್ಕೀಮ್ ಅಂಡರ್ ಅಲ್ಲಿ ಟೋಪೋಗ್ರಾಫಿ ಅಂದ್ರೆ ಲ್ಯಾಂಡ್ ಯಾವ ತರ ಅದ, ರೀಲ್ಸ್ ಗಿಲ್ಸ್ ಈ ತರ ಬರ್ತದಲ್ಲ, ಬ್ಯಾಡ್ ಲ್ಯಾಂಡ್ ಟೋಪೋಗ್ರಫಿನೋ ಗುಡ್ ಲ್ಯಾಂಡ್ ಟೋಪೋಗ್ರಫಿನೋ, ಈ ತರ ಅಲ್ಲೆಲ್ಲ ಮ್ಯಾಪಿಂಗ್ ಮಾಡೋದಕ್ಕೆ, ಸಾಯಿಲ್ ಯಾವ ತರ ಅದ, ಹಿಲ್ ಸ್ಟೇಷನ್ಸ್ ಅಲ್ಲೆಲ್ಲ ಮ್ಯಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಕೆಡಸ್ಟ್ರಿಯಲ್ ಮ್ಯಾಪಿಂಗ್ ಮೀನ್ಸ್ ಬೌಂಡ್ರಿ ಸೆಟ್ ಮಾಡೋದಕ್ಕೆ, ಸ್ಟೇಟ್ ವೈಸ್ ಬೌಂಡ್ರಿ ಸೆಟ್ ಮಾಡೋದಕ್ಕಾದ್ರೂ, ಕಂಟ್ರಿ ವೈಸ್ ಆದ್ರೂ ಇರ್ಬೋದು. ಇಫ್ ಇನ್ ಕೇಸ್ ಏನಾದ್ರೂ ಎನ್ಕ್ರೋಚ್ಮೆಂಟ್ ಆಗಿದ್ರೆ ಅಲ್ಲೆಲ್ಲ ಆ ತರ ಮ್ಯಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇನ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಲೈಕ್ ರೋಡ್ ಕನ್ಸ್ಟ್ರಕ್ಟ್ ಮಾಡಕ್ಕೆ, ಡ್ಯಾಮ್ಸ್ ಕನ್ಸ್ಟ್ರಕ್ಟ್ ಮಾಡಕ್ಕೆ,
ಸ್ಟ್ಯಾಚ್ಯೂಸ್ ಮತ್ತೆ ಬಿಲ್ಡಿಂಗ್ ಕಂಪ್ನೀಸ್ ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಮಾಡೋದಕ್ಕೆ ಕೂಡ ಇದು ಯೂಸ್ಫುಲ್. ಏರಿಯಲ್ ಸರ್ವೆನೇ ಯೂಸ್ಫುಲ್. ಇನ್ ಡಿಸಾಸ್ಟರ್ ಅಸೆಸ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಲ್ಲ, ಅಸೆಸ್ಮೆಂಟ್ ಮಾಡೋದು. ಮುಂಚೆನೆ ಪ್ಲಾನ್ ಮಾಡಬೇಕು. ಡಿಸಾಸ್ಟರ್ ಯಾವುದೇ ತರ ಫ್ಲಡ್ ಆಗಬಾರ್ದು, ಅರ್ತ್ಕ್ವೇಕ್ ಪ್ರೋನ್ ರೀಜನ್ಸ್ ಇರಬಾರ್ದು, ಮತ್ತೆ ಲ್ಯಾಂಡ್ ಸ್ಲೈಡ್ಸ್ ಆ ತರದ ರೀಜನ್ಸ್ ಯಾವುದು ಇಲ್ಲ ಅನ್ನೋ ಜಾಗ ನೋಡಿ ಏನ್ ಮಾಡ್ತಾರೆ, ಡ್ಯಾಮ್ಸ್ ಆಗಲಿ ರೋಡ್ಸ್ ಆಗಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಬಿಲ್ಡಿಂಗ್ಸ್ ನ. ಸೊ ಡಿಸಾಸ್ಟರ್ ಅಸೆಸ್ಮೆಂಟ್ ಮಾಡೋದು ಕೂಡ ಏರಿಯಲ್ ಸರ್ವೆ ಯೂಸ್ಫುಲ್. ಈಗ ಒಂದು ಕ್ವಶನ್ ನ ಪ್ರಾಕ್ಟೀಸ್ ಮಾಡೋಣ. ಈಗ ಫೋಕಲ್ ಲೆಂತ್ 15 ಸೆಂಟಿಮೀಟರ್, ಫ್ಲೈಯಿಂಗ್ ಹೈಟ್ 3000 ಮೀಟರ್. ದೆನ್ ಫೈಂಡ್ ದ ಸ್ಕೇಲ್. ಫಾರ್ಮುಲಾ ಏನು? S is equal to F/h. ಫ್ಲೈಯಿಂಗ್ ಫೋಕಲ್ ಲೆಂತ್ ಅಂಡ್ ದ ಹೈಟ್, ಫ್ಲೈಯಿಂಗ್ ಹೈಟ್. ಫೋಕಲ್ ಲೆಂತ್ ಬಂದು 15 ಸೆಂಟಿಮೀಟರ್ ಇದೆ, ಫ್ಲೈಯಿಂಗ್ ಹೈಟ್ ಬಂದು 3000 ಮೀಟರ್. ಇಲ್ಲಿ ನೋಡಿ, ಮೀಟರ್ ನಲ್ಲಿ ಇದೆ, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಸೆಂಟಿಮೀಟರ್. ಓಕೆ, ಸೊ ಮಲ್ಟಿಪ್ಲೈ ವಿತ್ 1000. 15 ಸೆಂಟಿಮೀಟರ್ ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟಾಗುತ್ತೆ? 3 lakh ಸಮಥಿಂಗ್ ಬರ್ತದೆ. ಓಕೆ, 3 lakh ಸೆಂಟಿಮೀಟರ್. ಇದನ್ನ ಡಿವೈಡ್ ಮಾಡಿ. ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತೆ. 15 1 15 2 ಓಕೆ. ನೋಡಿಲ್ಲ, ಸೆಂಟಿಮೀಟರ್ ಕ್ಯಾನ್ಸಲ್ ಆದ್ರೆ, ಸೊ ಸ್ಕೇಲ್ದು ಯಾವುದೇ ತರ ಯೂನಿಟ್ ಇಲ್ಲ. ದೆನ್ ಇಟ್ ಈಸ್ ಯೂನಿಟ್ ಲೆಸ್. ಯೂನಿಟ್ ಇದೆಯಾ ಅಂತ ಕೇಳ್ತಾರೆ, ಬಟ್ ಇಟ್ ಈಸ್ ಯೂನಿಟ್ ಲೆಸ್. ದೇರ್ ಈಸ್ ನೋ ಯೂನಿಟ್ ಫಾರ್ ಸ್ಕೇಲ್. ದಟ್ಸ್ ಇಟ್. ಇಷ್ಟೇ ಇರೋದು. ಕ್ವಿಕ್ ರಿಕ್ಯಾಪ್ ಮಾಡ್ಕೊಳ್ಳೋಣ. ಓವರ್ಲ್ಯಾಪಿಂಗ್ ಮೀನ್ಸ್ 3D ವೇವ್. ಸ್ಕೇಲ್ ಅಂದ್ರೆ F/h, ಫೋಕಲ್ ಲೆಂತ್ ಅಂಡ್ ಫ್ಲೈಯಿಂಗ್ ಹೈಟ್, ವಿಚ್ ಈಸ್ ಯೂಸ್ಡ್ ಇನ್ ಮ್ಯಾಪಿಂಗ್, ಲ್ಯಾಂಡ್ ರೆಕಾರ್ಡ್ಸ್, ಡಿಸಾಸ್ಟರ್ ರೆಸ್ಪಾನ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾಟಲೈಟ್ ಇಮೇಜರಿ ಬಗ್ಗೆ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.